1000 ವರ್ಷಗಳ ಹಿಂದೆ ಆಯುರ್ವೇದದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಇಮ್ಯುನಿಟಿ ಬೂಸ್ಟರ್ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೇನೆ. ಅದೇ ಸ್ವರ್ಣಪ್ರಾಶನ. ಸ್ವರ್ಣಪ್ರಾಶನ ಅಂದರೆ ಏನು? ಸ್ವರ್ಣವನ್ನು ಮಕ್ಕಳಲ್ಲಿ ಪ್ರಾಶನ ಮಾಡಿಸೋದು. ಸ್ವರ್ಣ ಅಂತಂದರೆ ಬಂಗಾರ. ಬಂಗಾರವನ್ನು ಹಾಗೆ ಮಕ್ಕಳಲ್ಲಿ ಕೊಟ್ಬಿಡ್ತಾರಾ? ಇಲ್ಲ. ಯಾವುದೇ ಒಂದು ಮೆಟಲ್ ಆಗಿರಬಹುದು, ಅದನ್ನು ನಾವು ಹಾಗೆ ತಗೊಂಡಾಗ ನಮ್ಮ ದೇಹ ಅದನ್ನು ಅಬ್ಸರ್ವ್ ಮಾಡಲ್ಲ. ಹಾಗಾಗಿ ನಾವು ಬಂಗಾರವನ್ನು ನಮ್ಮ ದೇಹ ಅಬ್ಸರ್ವ್ ಆಗೋ ರೀತಿಯಲ್ಲಿ ಶೋಧನೆ ಮಾಡಿ, ಅದನ್ನು ಸಂಸ್ಕಾರ ಮಾಡಿ, ಅದನ್ನು ಭಸ್ಮದ ರೂಪದಲ್ಲಿ ಮಾಡ್ತೇವೆ. ಈ ಬಂಗಾರದ ಭಸ್ಮವನ್ನು ಮೆಡಿಕೇಟೆಡ್ ಘೃತ ಅಂದರೆ ಮೆಡಿಕಲ್ ಹರ್ಬ್ಸಿಂದ ಸಂಸ್ಕಾರ ಆಗಿರ್ತಕ್ಕಂಥ ತುಪ್ಪವ ಜೊತೆಗೆ ಒಂದು ಪ್ರೊಪೋರ್ಷನೇಟ್ ಇರುತ್ತೆ. ಆ ಪ್ರೊಪೋರ್ಷನೇಟ್ ಮಿಕ್ಸ್ ಮಾಡಿ ಮಕ್ಕಳಿಗೆ ಪ್ಯಾಲೆಟಬಲ್ ಆಗಬೇಕು ಅಂತ ಹೇಳಿ ಜೇನುತುಪ್ಪ ಜೊತೆಗೆ ಇದನ್ನು ನಾವು ಮಕ್ಕಳಿಗೆ ನೆಕ್ಕಿಸ್ತೇವೆ ಅಥವಾ ಬಿಂದುವಿನ ರೂಪದಲ್ಲಿ ಕೊಡ್ತೇವೆ. ಇದು ಯಾವ ವಯಸ್ಸಿನಲ್ಲಿ ಕೊಡಬೇಕು ಅಂತ ಹೇಳಿದ್ರೆ, ಹುಟ್ಟಿದ ಮಗುವಿಂದ ಹಿಡಿದು 16 ವರ್ಷದ ತನಕ ಸ್ವರ್ಣಪ್ರಾಶನ ಮಾಡಿಸಬಹುದು ಅಂತ ಹೇಳ್ತಾರೆ. ಹುಟ್ಟಿದ ಮಗುಗೆ ಈ ಸ್ವರ್ಣಪ್ರಾಶನ ಮಾಡಿಸೋದ್ರಿಂದ ಮಗುಗೆ ಡೈಜೆಷನಲ್ಲಿ ತೊಂದರೆ ಆಗಬಹುದು ಅಂತ ಸುಮಾರೆಲ್ಲ ಕ್ವೈರೀಸ್ ಇದೆ. ಬಟ್ ನಾವು ಅದಕ್ಕೋಸ್ಕರ ಹುಟ್ಟಿದ ಮಗುವಿಂದ 6 ತಿಂಗಳ ಮಕ್ಕಳಿಗೆ ಸ್ವರ್ಣವಚ ಅಂತಲೇ ಬೇರೆ ಫಾರ್ಮಲ್ಲಿ ಇದನ್ನು ನಾವು ಮಕ್ಕಳಿಗೆ ಪ್ರಾಶನ ಮಾಡಿಸ್ತೇವೆ. ಇದು ಒಂದು ವಚ ಅಂತ ಹೇಳಿದ್ರೆ ಬಜ್ಜೆ ಕೊಂಬು ಅಂತ ಹೇಳ್ಬೋದು. ಸ್ವರ್ಣದ ಒಂದು ಕಡ್ಡಿಯನ್ನು ಶೋಧನೆ ಮಾಡಿ ಆ ಬಜ್ಜೆ ಕೊಂಬಲ್ಲಿ ಅದನ್ನು ಇರಿಸಿ ಇದನ್ನು ಗಂಧದ ಥರ ತೆಯ್ಯಬೇಕು. ತಾಯಿಯ ಎದೆ ಹಾಲಲ್ಲಿ ಇದನ್ನು ತೆಗೆದು 1 ಅಥವಾ 2 ಡ್ರಾಪನ್ನು ಮಗುಗೆ ನೆಕ್ಕಿಸ್ಬೇಕು. ನಾವು ಚಿಕ್ಕ ಮಕ್ಕಳಿಗೆ ಓರಲ್ ಪೋಲಿಯೋ ವ್ಯಾಕ್ಸಿನ್ ಹಾಕ್ತೀವಿ ಗೊತ್ತಾ? 2 ಡ್ರಾಪ್ ಅದು ಮಗುವಿಗೆ ಅಬ್ಸಾರ್ಪ್ಷನಲ್ಲಿ ಡೈಜೆಷನಲ್ಲಿ ಏನಾದರೂ ವ್ಯತ್ಯಾಸ ಮಾಡುತ್ತಾ? ಇಲ್ಲ. ಅದೇ ರೀತಿ ಇದು ಕೂಡ ಒಂದು ವ್ಯಾಕ್ಸಿನೇಷನ್ ಅಂತಲೇ ಹೇಳಬಹುದು. ಓಕೆನಾ? ಇದು ಇಮ್ಯುನಿಟಿ ಬೂಸ್ಟ್ ಮಾಡೋ ವ್ಯಾಕ್ಸಿನೇಷನ್ ಅಂತ ಹೇಳ್ಬೋದು. ಇದನ್ನು ಈ ಫಾರ್ಮಲ್ಲಿ ನಾವು ಹುಟ್ಟಿದ ಮಕ್ಕಳಿಗೆ 6 ತಿಂಗಳ ತನಕ ಕೊಡ್ತೇವೆ. ಇದನ್ನು ಯಾವತ್ತು ಕೊಡಬೇಕು ಅಂತ ಹೇಳಿದ್ರೆ ಪುಷ್ಯ ನಕ್ಷತ್ರ ದಿನ ಕೊಡಬೇಕು. ಯಾಕೆ ಪುಷ್ಯ ನಕ್ಷತ್ರ ಅಂತ ಹೇಳಿದ್ರೆ, ಪುಷ್ಯ ಅಂತ ಹೇಳಿದ್ರೆ ಪೋಷಣ ಅಂತ ಅರ್ಥ. ಪುಷ್ಯ ನಕ್ಷತ್ರ ಒಂದು ಸ್ಟ್ರಾಂಗೆಸ್ಟ್ ನಕ್ಷತ್ರ. ಇದರಲ್ಲಿ ಪುಷ್ಯ ಅನ್ನೋ ಮೀನಿಂಗ್ ಏನು ಅಂದರೆ ನರಿಶ್ ಆರ್ ಸ್ಟ್ರೆಂಥನ್ ಅಂತ ಬರುತ್ತೆ. ನಾವು ಸ್ವರ್ಣಪ್ರಾಶನವನ್ನು ಮೇಯ್ನಾಗಿ ಮಕ್ಕಳ ಇಮ್ಯುನಿಟಿ ಇಂಪ್ರೂವ್ ಮಾಡೋಕ್ಕೆ, ಅವರ ಗ್ರೋತ್ ಎನ್ಹ್ಯಾನ್ಸ್ ಮಾಡೋಕ್ಕೆ ಹಾಗೂ ಅವರ ಇಂಟೆಲಿಜೆನ್ಸ್ನ ಇಂಪ್ರೂವ್ ಮಾಡೋಕ್ಕೆ ಕೊಡೋದ್ರಿಂದ ಈ ನಕ್ಷತ್ರ ನಮಗೆ ಐಡಿಯಲ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಪುಷ್ಯ ನಕ್ಷತ್ರ ದಿನ ಸ್ವರ್ಣಪ್ರಾಶನವನ್ನು ಮಾಡಿಸ್ತಾರೆ. ಇದರ ಬಗ್ಗೆ ಉಲ್ಲೇಖ ಎಲ್ಲೆಲ್ಲಾಗಿದೆ ಅಂತ ಹೇಳಿದ್ರೆ, ನಮ್ಮ ಆಯುರ್ವೇದದಲ್ಲಿ ಪ್ರಸಿದ್ಧ ಗ್ರಂಥ ಆಗಿರ್ತಕ್ಕಂಥ ಕಶ್ಯಪ ಸಂಹಿತ, ಅಷ್ಟಾಂಗ ಹೃದಯ, ಇದರಲ್ಲೆಲ್ಲ ಇದರ ಬಗ್ಗೆ ಉಲ್ಲೇಖ ಆಗಿದೆ. ಕಶ್ಯಪ ಸಂಹಿತದಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ಸುವರ್ಣಪ್ರಾಶನಂ ಮೇಧಾಗ್ನಿ ಬಲವರ್ಧನಂ ಆಯುಷ್ಯಂ ಮಂಗಳಂ ಪುಣ್ಯಂ ವೃಷ್ಯಂ ಗ್ರಹಾಪಹಂ ಅಂತಂದರೆ, ಸ್ವರ್ಣಪ್ರಾಶನ ಮಾಡಿಸೋದ್ರಿಂದ ಮಕ್ಕಳಲ್ಲಿ ಬುದ್ಧಿಶಕ್ತಿ ಹೆಚ್ಚುತ್ತದೆ, ಜೀರ್ಣಶಕ್ತಿ ಉತ್ತಮವಾಗುತ್ತದೆ, ಅವರ ದೇಹ ಬಲ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ತುಂಬ ಹೆಚ್ಚಾಗುತ್ತದೆ. ಆಮೇಲೆ ಗ್ರಹಾಪಹಂ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಬರ್ತಕ್ಕಂಥ ಇನ್ಫೆಕ್ಷನ್ಸು ಅದೆಲ್ಲನೂ ಕಡಿಮೆ ಆಗ್ತಾ ಹೋಗುತ್ತೆ. ಮಕ್ಕಳಲ್ಲಿ ಇಮ್ಯುನಿಟಿ ಮತ್ತು ವೆಲ್ ನರಿಶ್ಮೆಂಟ್ ಅಂತೂ ಇದರಿಂದ ಸಿಗ್ತದೆ.